ನಾನು ನಿನಗೆ ತಿಂದ ನಂತರ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಒಂದು ದೋಸೆಯನ್ನು ತಿಂತಾ ಇದ್ದೀನಿ. ಆ ತಿಂದ ನಂತರ ಅದರ ರುಚಿ ಹೇಗಿದೆ ಅನ್ನೋದನ್ನು ನಾನು ಹೇಳ್ತೀನಿ. ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು? ಐ ವಿಲ್ ಟೆಲ್ ಯು ಆಫ್ಟರ್ ಈಟಿಂಗ್. ಐ ವಿಲ್ ಟೆಲ್ ಯು ಆಫ್ಟರ್ ಈಟಿಂಗ್. ಇನ್ನೊಂದು ವಾಕ್ಯ ನೋಡೋಣ. ನಾನು ನಿನಗೆ ಓದಿದ ನಂತರ ಹೇಳ್ತೀನಿ. ಆ ಪುಸ್ತಕ ಹಾರ್ಡ್ ಇದೆ ಅಥವಾ ಈಸಿ ಇದೆ ಅನ್ನೋದನ್ನು ಓದಿದ ನಂತರ ಹೇಳ್ತೀನಿ. ಐ ವಿಲ್ ಟೆಲ್ ಯು ಆಫ್ಟರ್ ರೀಡಿಂಗ್. ಐ ವಿಲ್ ಟೆಲ್ ಯು ಆಫ್ಟರ್ ರೀಡಿಂಗ್. ನಾನು ನಿನಗೆ ಅಲ್ಲಿ ಹೋದ ನಂತರ ಹೇಳ್ತೀನಿ. ಅಲ್ಲಿ ಏನು ನಡೀತಾ ಇದೆ ಅಲ್ಲಿ ಹೋದ ನಂತರ ಹೇಳ್ತೀನಿ. ಈ ಒಂದು ವಾಕ್ಯವನ್ನು ನೀವು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪೇಜ್ಗೆ ಫಾಲೋ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು. ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಯುವುದಕ್ಕೆ ನಾವು ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ PDF ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಪಡೆದುಕೊಳ್ಳಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಥ್ಯಾಂಕ್ ಯು.